ಹಿಜಾಬ್ ವಿವಾದದ ಬಗ್ಗೆ ಹೈಕೋರ್ಟ್ ಮೌಖಿಕ ಅಭಿಪ್ರಾಯವೇನು? ವಸ್ತ್ರ ಸಂಘರ್ಷಕ್ಕಿದೆಯಾ ಅಂತಾರಾಷ್ಟ್ರೀಯ ಕುಮ್ಮಕ್ಕು? ಹಿಜಾಬ್ ಕಿಚ್ಚಿನ ಮಧ್ಯೆ ಪ್ರಧಾನಿ ಮೋದಿ ಹೇಳಿದ್ದೇನು? ಹಿಜಾಬ್ ಕಾಳಗದ ಬಗ್ಗೆ ಹೈಕೋರ್ಟ್ ಹೇಳಿದ್ದೇನು? ಹೈಕೋರ್ಟ್ ಅಂಗಳದಲ್ಲಿ ಹೇಗಿತ್ತು ವಾದ ಪ್ರತಿವಾದ? ಸರ್ಕಾರದ ಆದೇಶದ ಬಗ್ಗೆ ವಕೀಲರು ಆಕ್ಷೇಪ ಎತ್ತಿದ್ದೇಕೆ? ಇದೆಲ್ಲವನ್ನ ನೋಡೋಣ ಕಟಕಟಿಯಲ್ಲಿ ಹಿಜಾಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಚಾರಣೆ ಮುಗಿಯುವವರೆಗೆ ಹಿಜಾಬ್ ಶಾಲು ಧರಿಸಿ ವಿದ್ಯಾರ್ಥಿಗಳು ಬರುವಂತಿಲ್ಲ ಅಂತ ಹೈಕೋರ್ಟ್ ವಿಸ್ತೃತ ಪೀಠ ಮೌಖಿಕವಾಗಿ ಸೂಚಿಸಿದೆ. ಹಿಜಾಬ್ ಅರ್ಜಿಯ ವಿಚಾರಣೆ ನಡೆಸಿದ ಸಿಜೆ ರಿತುರಾಜ್ ಅವಸ್ಥಿ, ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್, ನ್ಯಾಯಮೂರ್ತಿ ಖಾಜಿ ಜೈಬುನ್ನಿಸಾ ಮೊಯುದ್ದೀನ್ ಅವರನ್ನೊಳಗೊಂಡ ವಿಸ್ತೃತ ಪೀಠ ಅರ್ಜಿಯ ವಿಚಾರಣೆಯನ್ನ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಹಿಜಾಬ್ ವಿಚಾರವಾಗಿ ಕೆಲವೇ ದಿನಗಳಲ್ಲಿ ತೀರ್ಪು ನೀಡಿದ್ದೇವೆ, ಆದರೆ ಶಾಲೆ ಕಾಲೇಜುಗಳು ಮರಳಿ ಆರಂಭವಾಗಬೇಕು ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇದೇ ವೇಳೆ ಕೆಲವು ದಿನಗಳ ಕಾಲ ನಾವು ನಮ್ಮ ನಂಬಿಕೆ ಬಿಡುವುದು ಕಷ್ಟ, ಹೀಗಾಗಿ ಇದಕ್ಕೆ ನಮ್ಮ ಆಕ್ಷೇಪಣೆ ದಾಖಲಿಸಿ ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ತ್ರಿಸದಸ್ಯ ಪೀಠಕ್ಕೆ ಮನವಿ ಮಾಡಿದ್ರು. ಹೈಕೋರ್ಟ್ ವಿಸ್ತೃತ ಪೀಠದಲ್ಲಿ ಹಿಜಾಬ್ ಬಗ್ಗೆ ವಾದ ಪ್ರತಿವಾದ ಕಾವೇರಿತ್ತು. ಉಡುಪಿಯ ಸರ್ಕಾರಿ ಪಿಯು ಕಾಲೇಜು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬರ್ತಿದ್ರು, ಆದರೆ ಇದಕ್ಕೆ ಶಿಕ್ಷಕರು ಆಕ್ಷೇಪ ಎತ್ತಿದ್ದಾರೆ. ಹಿಜಾಬ್ ಧರಿಸಿ ಬಂದಾಗ ಗದರುತ್ತಿದ್ರು, ಹಾಜರಾತಿ ಕೂಡ ನೀಡುತ್ತಿರಲಿಲ್ಲ ಅಂತ ಅರ್ಜಿದಾರರ ಪರ ವಕೀಲ ಸಂಜಯ್ ಹೆಗಡೆ ವಾದ ಮಂಡಿಸಿದ್ರು. ಡಿಸೆಂಬರ್ 2021ರಲ್ಲಿ ಈ ಘಟನೆ ನಡೆದಿದ್ದು, ವಿದ್ಯಾರ್ಥಿನಿಯರು ಈ ಬಗ್ಗೆ ಶಾಲೆ ಅಭಿವೃದ್ಧಿ ಸಮಿತಿಗೆ ದೂರು ಕೂಡ ನೀಡಿದ್ರು. 2022ರ ಜನವರಿ 1ರಂದು ಈ ಬಗ್ಗೆ ಸಭೆಯು ನಡೆದಿದೆ ಅಂತ ಕೋರ್ಟ್ಗೆ ತಿಳಿಸಿದ್ರು. ಕರ್ನಾಟಕ ಶಿಕ್ಷಣ ಕಾಯ್ದೆಯಲ್ಲಿ ಸಮವಸ್ತ್ರ ಸಂಬಂಧ ನಿಯಮವಿಲ್ಲ ಅಂತ ಹಿರಿಯ ವಕೀಲ ಸಂಜಯ್ ಹೆಗಡೆ ವಾದ ಮುಂದಿಟ್ಟರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಜೆ, ಹಾಗಾದ್ರೆ ಸಮವಸ್ತ್ರ ಧರಿಸುವ ಅಗತ್ಯವಿಲ್ಲವೇ ಅಂತ ಪ್ರಶ್ನಿಸಿದ್ರು. ಆ ಬಳಿಕ ವಾದ ಮುಂದುವರೆಸಿದ ಸಂಜಯ್ ಹೆಗಡೆ, ಶಾಲೆಗಳಲ್ಲಿ ಮೊದಲು ಸಮವಸ್ತ್ರ ಎಂಬುದು ಇರಲಿಲ್ಲ, ತಮಿಳುನಾಡಿನಲ್ಲಿ ಮೊದಲಿಗೆ ಅದು ಶುರುವಾಯಿತು. 1995ರಲ್ಲಿ ಕರ್ನಾಟಕ ಸರ್ಕಾರ ನಿಯಮಗಳನ್ನು ರೂಪಿಸಿತು ಅಂತ ವಾದಿಸಿದ್ರು. ಅಲ್ಲದೆ ಸಮವಸ್ತ್ರ ಧರಿಸದಿದ್ರೆ ದಂಡ ವಿಧಿಸಲು ಅವಕಾಶವಿಲ್ಲ. ಹಿಜಾಬ್ಗೆ ಪ್ರತಿಯಾಗಿ ಕೇಸರಿ ಶಾಲು ಹಾಕಿಕೊಂಡು ಬರ್ತಿದ್ದಾರೆ. ಇದರಿಂದ ರಾಜ್ಯದಾದ್ಯಂತ ಕಾಲೇಜುಗಳಲ್ಲಿ ಗಲಭೆ ವಾತಾವರಣ ಇದೆ ಅಂತ ನ್ಯಾಯಾಲಯಕ್ಕೆ ಎಜೆ ಪ್ರಭುಲಿಂಗ್ ನಾವದಗಿ ತಿಳಿಸಿದ್ರು. ನಾಳೆವರೆಗೂ ಸರ್ಕಾರ ಹೈಸ್ಕೂಲ್ ಕಾಲೇಜುಗಳಿಗೆ ರಜೆ ನೀಡಿ ನಾವು ಶಾಲೆಗಳನ್ನ ಆರಂಭಿಸಲು ಸಿದ್ದರಾಗಿದ್ದೇವೆ, ಆದರೆ ಒಬ್ಬರು ಹಿಜಾಬ್ ಮತ್ತೊಬ್ಬರು ಕೇಸರಿ ಶಾಲೆಗೆ ಒತ್ತಾಯ ಮಾಡುತ್ತಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಕಾಲೇಜು ಆರಂಭಿಸುವುದು ಕಷ್ಟ. ವಿವಾದಕ್ಕೆ ಸಂಬಂಧಿಸಿದ ದೊಡ್ಡ ಸಂಖ್ಯೆ ವಿದ್ಯಾರ್ಥಿಗಳಿದ್ದು ಅವರು ಶಿಕ್ಷಣದಿಂದ ವಂಚಿತರಾಗಬಾರದು ಅಂದ್ರು. ಸಮವಸ್ತ್ರ ಹಾಗೂ ಹಿಜಾಬ್ ಧರಿಸಿ ತೆರಳಲು ವಿದ್ಯಾರ್ಥಿನಿಯರಿಗೆ ಅವಕಾಶ ನೀಡಿ ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ವಾದ ಮಂಡಿಸಿದ್ರು. ಹಿಜಾಬ್ ಧರಿಸುವುದು ಅವರವರ ಸಂಪ್ರದಾಯ, ಹಿಜಾಬ್ನಿಂದ ಬೇರೆಯವರಿಗೆ ಸಮಸ್ಯೆಯಾಗಲ್ಲ, ಹೀಗಾಗಿ ಅದೇ ಬಣ್ಣದ ಹಿಜಾಬ್ ಧರಿಸಿ ತೆರಳಲು ಅನುಮತಿ ನೀಡಬೇಕು ಅಂತ ಮನವಿ ಮಾಡಿದ್ರು. ಅಲ್ಲದೆ ರಾಜ್ಯ ಸರ್ಕಾರ ಬೆಂಕಿಯೊಂದಿಗೆ ಆಟವಾಡ್ತಾ ಇದೆ, ಸರ್ಕಾರದ ಆದೇಶದಲ್ಲಿ ಹಿಜಾಬ್ ಹಕ್ಕಲ್ಲ ಎಂದಿದೆ ಅಂತ ಹೇಳಿದ್ರು. ಕಾಲೇಜು ಅಭ್ಯರ್ಥಿ ಸಮಿತಿಗೆ ಹೊಣೆ ನೀಡಬಾರದು, ಈ ಬಗ್ಗೆ ಮುಖ್ಯ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ಸಲಹೆ ನೀಡಬೇಕು ಅಂತ ಹಿರಿಯ ವಕೀಲ ಸಂಜಯ್ ಹೆಗಡೆ ವಿಸ್ತೃತ ಪೀಠಕ್ಕೆ ಮನವಿ ಮಾಡಿದ್ರು. ಸ್ಥಳೀಯ ಶಾಸಕರು ತಮ್ಮದೇ ಲೆಕ್ಕಾಚಾರದಲ್ಲಿರುತ್ತಾರೆ, ಹೀಗಾಗಿ ಎಲ್ಲರ ಗೌರವಕ್ಕೆ ಧಕ್ಕೆಯಾಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಮಹಿಳೆಯ ಗುರುತು ಗೌರವಕ್ಕೆ ಧಕ್ಕೆ ಆಗಬಾರದು ಅಂತ ವಾದ ಮಂಡಿಸಿದ್ರು. ಸರ್ಕಾರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಹಿಜಾಬ್ನೊಂದಿಗೆ ಹಾಜರಾಗಲು ವಿದ್ಯಾರ್ಥಿನಿಯರಿಗೆ ಅವಕಾಶ ನೀಡಬೇಕು ಅಂತ ಮಧ್ಯಂತರ ಅರ್ಜಿದಾರ ಕಾಳೀಶ್ವರಂ ರಾಜ್ ವಾದ ಮಂಡಿಸಿದ್ರು. ಕೃಪಾಣ್ ಧರಿಸಲು ಸಿಖ್ಖರಿಗೆ ಅವಕಾಶ ನೀಡಲಾಗಿದೆ ಅಂತಲೂ ಕೋರ್ಟ್ಗೆ ತಿಳಿಸಿದ್ರು. ಆದರೆ ಕಾಳೀಶ್ವರಂ ರಾಜ್ ವಾದಕ್ಕೆ ಎಜಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅರ್ಜಿಯೇ ಸಲ್ಲಿಸದೆ ವಾದ ಮಂಡಿಸೋದು ಬೇಡ ಅಂದ್ರು. ಸರ್ಕಾರದ ಸಮವಸ್ತ್ರ ಆದೇಶ ವಿವೇಚನಾ ರಹಿತವಾಗಿದೆ ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ವಾದ ಮಂಡಿಸಿದ್ರು. ಹಿಜಾಬ್ ಧರಿಸುವುದು ಸಂವಿಧಾನದ 25(1) ಅಡಿ ಹಕ್ಕಲ್ಲ ಎಂದಿದ್ದಾರೆ, ಹೀಗಾಗಿ ಕಾನೂನಿಗೆ ವಿರುದ್ಧವಾದ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಅಂದ್ರು. ಅಲ್ಲದೆ ಪತಿಯ ತಂದೆ, ಮಕ್ಕಳು ಮತ್ತಿತರರ ಮುಂದೆ ಮಾತ್ರ ಹಿಜಾಬ್ಗೆ ವಿನಾಯಿತಿ ಇದೆ, ಧಾರ್ಮಿಕ ಗ್ರಂಥಗಳಲ್ಲಿ ಈ ಬಗ್ಗೆ ಉಲ್ಲೇಖವಿದೆ ಅಂದ್ರು. ಕಾಂಗ್ರೆಸ್ ಬಿಜೆಪಿ ನಡುವೆ ಧ್ವಜದಂಗಲ್ ಹೇಗಿತ್ತು? ಡಿಕೆಶಿ ಸಿದ್ದರಾಮಯ್ಯ ಆರೋಪಕ್ಕೆ ಈಶ್ವರಪ್ಪ ತಿರುಗೇಟು ನೀಡಿದ್ದೇಗೆ? ಆಗಿದ್ದಾಯ್ತು, ಇನ್ಮೇಲಾದ್ರೂ ನಿಲ್ಲಿಸಬೇಡಿ ಅಂತ ಹೇಳಿದ್ಯಾರು? ನೋಡೋಣ ಹಿಜಾಬ್ ವರ್ಸಸ್ ಕೇಸರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರು ಕೇಸರಿ ಶಾಲು ಹಂಚಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಹಿಜಾಬ್ ಕೇಸರಿ ಶಾಲು ಸಂಘರ್ಷದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ನಾನು ಸಿದ್ದರಾಮಯ್ಯ ಮಾತನಾಡಿಕೊಂಡು ಒಂದು ವಾರ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲು ಹೇಳಿದ್ದೆವು. ಇದೀಗ ಇಡೀ ರಾಜ್ಯದಲ್ಲಿ ವಿವಾದ ಹರಡಿದೆ. ಇದಕ್ಕೆ ಯಾರು ಜವಾಬ್ದಾರಿ ಅಂತ ಪ್ರಶ್ನಿಸಿದ್ದಾರೆ. ಹಿಜಾಬ್ ಜೊತೆಗೆ ಕಾಂಗ್ರೆಸ್ ಬಿಜೆಪಿ ಶಾಲು ಸಮರ ನಡೆಯುತ್ತಿದ್ದು ವಿದ್ಯಾರ್ಥಿಗಳಿಗೆ ಒತ್ತಾಯದಿಂದ ಶಾಲು ಹಾಕಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕೇಸರಿ ಶಾಲನ್ನು ವಿದ್ಯಾರ್ಥಿಗಳು ಖರೀದಿಸಿ ಹಾಕಿಲ್ಲ, ಸಂಘ ಪರಿವಾರದವರೇ ಶಾಲು ಖರೀದಿಸಿ ನೀಡಿದ್ದಾರೆ. ಸಮವಸ್ತ್ರದ ಹೆಸರಿನಲ್ಲಿ ದ್ವೇಷದ ಭಾವನೆ ಹುಟ್ಟಿಸುತ್ತಿದ್ದಾರೆ. ಈಗ ಬೇರೆಯವರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡುತ್ತಿದ್ದಾರೆ. ಕೇಸರಿ ಶಾಲು ಹಾಕಿಸಿದ್ಯಾರು ಅನ್ನೋದನ್ನ ತನಿಖೆ ಮಾಡಿ ಶಿಕ್ಷೆ ಕೊಡಿ ಎಂದು ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಸಂವಿಧಾನದ ಮೇಲೆ ಬಿಜೆಪಿಗೆ ನಂಬಿಕೆ ಇಲ್ಲ, ಶೋಷಿತರ ಮೇಲೆ ಬಿಜೆಪಿ ದಬ್ಬಾಳಿಕೆ ಮಾಡುತ್ತಿದೆ ಅಂತ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಇವರು ತಿರಂಗ ಧ್ವಜವನ್ನ ಯಾವಾಗ ಹಾರಿಸಿದ್ರು ಅನ್ನೋದು ಗೊತ್ತಿದೆ. ದೇಶಭಕ್ತಿ ಇರೋದು ಕಾಂಗ್ರೆಸ್ಗೆ ಮಾತ್ರ. ಬಿಜೆಪಿಯವರು ಧರ್ಮದ ಮೇಲೆ ಅಧಿಕಾರ ನಡೆಸುತ್ತಿದ್ದಾರೆ, ದೇಶ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಬಿವಿ ಶ್ರೀನಿವಾಸ್ ಕಿಡಿಕಾರಿದ್ದಾರೆ. ಡಿಕೆಶಿ ಈಶ್ವರಪ್ಪ ನಡುವೆ ಕೇಸರಿ ಶಾಲು ಸಂಗ್ರಾಮ ನಡೆಯುತ್ತಿದ್ದು ಶಾಲು ಆರ್ಡರ್ ಆರೋಪಕ್ಕೆ ಈಶ್ವರಪ್ಪ ತಿರುಗೇಟು ನೀಡಿದ್ದಾರೆ. ಡಿಕೆಶಿಗೆ ಕೇಸರಿ ಶಾಲು ಎಲ್ಲಿಂದ ಬಂತು ಅಂತ ಕಥೆ ಗೊತ್ತಿಲ್ಲ. ಸೂರತ್ನಿಂದ ಅಲ್ಲ, ಅಯೋಧ್ಯೆಯಿಂದ ತರಿಸಿದ್ದೇವೆ. ಅಯೋಧ್ಯೆಯ ಶ್ರೀರಾಮ ಫ್ಯಾಕ್ಟರಿಗೆ ಆರ್ಡರ್ ನೀಡಿದ್ವಿ. ಹನುಮಾನ್ ಟ್ರಾನ್ಸ್ಪೋರ್ಟ್ ಮೂಲಕ ಶಾಲು ಬಂದಿದೆ. ರಾಜ್ಯದ ಕೋಟಿ ಕೋಟಿ ಯುವಕರ ಹೃದಯಕ್ಕೆ ಕೇಸರಿ ತಲುಪಿದೆ. ಯುವಕರಲ್ಲಿ ದೇಶಭಕ್ತಿ ಜಾಗೃತಿ, ಅವರಿಗೆ ತಡೆಯಲಾಗ್ತಿಲ್ಲ. ಕನಕಪುರದಲ್ಲಿ ಬಂಡೆ ಕದ್ದು ಬೇರೆಡೆ ಕಳಿಸುವ ಡಿಕೆಶಿ ಸಹೋದರರ ಟ್ರಾನ್ಸ್ಪೋರ್ಟ್ ಇದೆ ಎಂದು ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಹಿಜಾಬ್ ವಿವಾದ ವಿಚಾರವಾಗಿ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ದು ಇದನ್ನ ಖಂಡಿಸುತ್ತೇವೆ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಉಡುಪಿ ಶಾಲೆಯಲ್ಲಿ 6 ಜನ ಮಾತ್ರ ಹಿಜಾಬ್ ಧರಿಸಿದ್ರು. ಉಳಿದ 90 ಮುಸ್ಲಿಂ ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿದ್ರು. 6 ಮಕ್ಕಳಿಗೆ ಸಮಾಧಾನ ಪಡಿಸಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸಬೇಕಿತ್ತು ಅಂತ ಚಿತ್ರದುರ್ಗದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಮಂತ್ರಿ ಮಗನೇ ಕೇಸರಿ ಶಾಲು ಹಂಚುತ್ತಿದ್ದಾನೆ ಎಂದಿದ್ದ ಡಿಕೆಶಿ ಆರೋಪಕ್ಕೆ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. 2 ಕಡೆ ಆರೋಪ ಪ್ರತ್ಯಾರೋಪಗಳು ಆಗಿವೆ. ನಾನು ಟೀಕೆಗಳ ಬಗ್ಗೆ ಮಾತನಾಡೋಕೆ ಹೋಗಲ್ಲ. ಆಗಿದ್ದಾಯ್ತು, ಇನ್ಮೇಲಾದ್ರೂ ನಿಲ್ಲಿಸಿಬಿಡಿ. ಇದರಿಂದ ಏನೂ ಲಾಭ ಆಗಲ್ಲ. ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಮಕ್ಕಳ ವಿಚಾರದಲ್ಲಿ ಸಂವೇದನಾಶೀಲವಾಗಿ ವರ್ತಿಸಬೇಕು. ಕೋರ್ಟ್ ತನ್ನ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಕಾಂಗ್ರೆಸ್ ಮುಸ್ಲಿಂ ಪಾರ್ಟಿ ಅಂತ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ದೇಶ ರಕ್ಷಣೆ ಆಗಲ್ಲ. ಪಾಕಿಸ್ತಾನಿ ಐಎಸ್ಐಗೆ ಬೆಂಬಲ ಕೊಡದೆ ಈ ತುಕಡೆ ಗ್ಯಾಂಗ್ ಹಿಜಾಬ್ ವಿವಾದ ಬಳಿಕ ಇವರ ಬಣ್ಣ ಬಯಲಾಗ್ತಿದೆ ಎಂದು ಯತ್ನಾಳ್ ಕಿಡಿಕಾರಿದ್ದಾರೆ. ಅಲ್ಲದೆ ಈ ವಿವಾದದಲ್ಲಿ ಇರೋರ ಸರ್ಕಾರಿ ಸೌಲಭ್ಯ ಕಟ್ ಮಾಡಬೇಕು. ಕರಾವಳಿ ಭಾಗದಲ್ಲಿ ದೇಶ ವಿರೋಧಿ ಸಂಘಟನೆ ಹೆಚ್ಚಾಗಿವೆ. ಟ್ರೈನಿಂಗ್ ಕೊಡುವ ವ್ಯವಸ್ಥಿತ ಕೆಲಸ ಮಾಡ್ತಿವೆ ಅಂತ ಯತ್ನಾಳ್ ಹೇಳಿದ್ದಾರೆ. ಕೇಸರಿ ಶಾಲು ಖರೀದಿ ಮಾಡುವುದು ಕೊಡುವುದು ನಮ್ಮ ವೈಯಕ್ತಿಕ ವಿಚಾರ. ಆದರೆ ಕಾಂಗ್ರೆಸ್ ದೇಶ ವಿರೋಧಿಗಳ ಪರವೋ ಅಲ್ಲವೋ ಅಂತ ಶಿವಕುಮಾರ್ ಸ್ಪಷ್ಟನೆ ಕೊಡ್ಲಿ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ರಾಷ್ಟ್ರಧ್ವಜ ಇಳಿಸಿ ಕೇಸರಿ ಧ್ವಜ ಹಾರಿಸಿದವರು ಅಂತ ಕಾಂಗ್ರೆಸ್ ಹಸಿ ಸುಳ್ಳು ಹೇಳಿದೆ. ಅಲ್ಲದೆ ಡಿಕೆಶಿ ನನ್ನ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದವರ ಬಗ್ಗೆ ಮಾತನಾಡಲು ನಾನು ಸಣ್ಣವ. ವೈಯಕ್ತಿಕವಾಗಿ ಮಾತನಾಡಿದರೆ ನನಗೂ ಮಾತನಾಡಲು ಬರುತ್ತೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ರೇಣುಕಾಚಾರ್ಯ ಮತ್ತೆ ಗುಡುಗಿದ್ದಾರೆ. ಒಗಟು ಬಿಡಿಸಿ ಎಂದು ಲಕ್ಷ್ಮಿ ಅಧಿಪತಿ ಜೈಲಿಗೆ ಅತಿಥಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಅತಿಯಾಗಿ ಲಕ್ಷ್ಮಿ ವರಿಸಲು ಹೋಗಿ ಜೈಲಿಗೆ ಹೋದವರಿಗೆ ನನ್ನ ಬಗ್ಗೆ ಮಾತನಾಡಲು ನೈತಿಕತೆ ಇಲ್ಲ. ಗಾಜಿನ ಮನೆಯಲ್ಲಿದ್ದೀರಿ ಡಿಕೆಶಿ, ಹುಷಾರ್ ಎಂದು ರೇಣುಕಾಚಾರ್ಯ ಟ್ವೀಟ್ ಮಾಡಿದ್ದಾರೆ. ಹಿಜಾಬ್ ವಿವಾದದಲ್ಲಿ ಮಧ್ಯಪ್ರವೇಶಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದೇಕೆ? ವಿಪಕ್ಷಗಳ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ಹೇಗಿತ್ತು? ಹಿಜಾಬ್ ಸಂಘರ್ಷದ ಬಗ್ಗೆ ಈವರೆಗೆ ಎಷ್ಟು ಜನರನ್ನ ಬಂಧಿಸಲಾಗಿದೆ? ನೋಡೋಣ ಸಮವಸ್ತ್ರ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕರ್ನಾಟಕದ ಹಿಜಾಬ್ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಆದರೆ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಮೊದಲು ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಲಿ, ಅಲ್ಲಿವರೆಗೂ ಕಾಯುವಂತೆ ವಕೀಲ ಕಪಿಲ್ ಸಿಬಲ್ಗೆ ಸೂಚನೆ ನೀಡಿದೆ. ಸಂವಿಧಾನದ 32ನೇ ವಿಧಿಯಡಿ ಕುಂದಾಪುರದ ಸರ್ಕಾರಿ ಪಿಯು ಕಾಲೇಜು ವಿದ್ಯಾರ್ಥಿನಿ ಫಾತಿಮಾ ಬುಸ್ರಾ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಸಿಜೆ ಪೀಠದಲ್ಲಿ ವಕೀಲ ಕಪಿಲ್ ಸಿಬಲ್ ಪ್ರಸ್ತಾಪಿಸಿದರು. ಮುಸ್ಲಿಂ ಹೆಣ್ಣು ಮಕ್ಕಳನ್ನ ವಿಪಕ್ಷಗಳು ದಾರಿ ತಪ್ಪಿಸುತ್ತಿವೆ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಚುನಾವಣಾ ಪ್ರಚಾರದ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ, ಮುಸ್ಲಿಂ ಮಹಿಳೆಯರು ಬಿಜೆಪಿ ಪರ ಮಾತನಾಡುತ್ತಿದ್ದಾರೆ, ಬಿಜೆಪಿಯನ್ನ ಹೊಗಳುತ್ತಿದ್ದಂತೆ ವಿಪಕ್ಷಗಳು ಕಿಡಿಕಾರಿವೆ ಅಂತ ಹೇಳಿದ್ದಾರೆ. ಅಲ್ಲದೆ ಮುಸ್ಲಿಂ ಮತ ಪಡೆಯುತ್ತಿದ್ದವರು ನಿದ್ದೆಗೆಟ್ಟಿದ್ದಾರೆ. ನಮಗೆ ಬರ್ತಿದ್ದ ಮತ ಬಿಜೆಪಿಗೆ ಹೋಗುತ್ತೆಂದು ಕಳವಳಗೊಂಡಿದ್ದಾರೆ. ಕೆಲ ರಾಜಕೀಯ ನಾಯಕರಿಂದ ಮುಸ್ಲಿಂ ಮಹಿಳೆಯರ ಹಕ್ಕು ಕಸಿದುಕೊಳ್ಳಲು ಯತ್ನ ನಡೆಯುತ್ತಿದೆ ಅಂತ ಮೋದಿ ಆಕ್ರೋಶ ಹೊರಹಾಕಿದ್ದಾರೆ. ಬಾಗಲಕೋಟೆ ರಬಕವಿ ಬನಹಟ್ಟಿ ಅವಳಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದು ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ತಬ್ಧವಾಗಿತ್ತು. 2 ದಿನಗಳ ಹಿಂದೆ ಬನಹಟ್ಟಿ ನಗರದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಹಿಜಾಬ್ ಕೇಸರಿ ವಿವಾದ ಗಲಾಟೆಗೆ ತಿರುಗಿತ್ತು. ಹೀಗಾಗಿ ಫೆಬ್ರವರಿ 11ರವರೆಗೂ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ನಗರದಲ್ಲಿ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದೆ. ಬಾಗಲಕೋಟೆಯಲ್ಲಿ ಯುವಕನ ಮೇಲೆ ಹಲ್ಲೆ ಕೇಸ್ ಸಂಬಂಧ ಪೊಲೀಸರು 10 ಜನರನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲೋಕೇಶ್ ಜಗಲಾಸರ್ ಮಾಹಿತಿ ನೀಡಿದ್ದಾರೆ. ನಿನ್ನೆ 2 ಗುಂಪಿನ ಮಧ್ಯೆ ನವನಗರದ 38ನೇ ಸೆಕ್ಟರ್ನಲ್ಲಿ ಗಲಾಟೆ ನಡೆದಿತ್ತು. ಈ ವೇಳೆ ಯುವಕನ ಮೇಲೆ ಒಂದು ಗುಂಪು ಹಲ್ಲೆ ಮಾಡಿದ್ರು. ಸದ್ಯ 2 ಗುಂಪಿನ 10 ಜನರನ್ನ ಬಂಧಿಸಲಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಸಂಭವಿಸಿದ್ದ 2 ಪ್ರತ್ಯೇಕ ಪ್ರಕರಣಗಳ ಬಗ್ಗೆ ತನಿಖೆ ತೀವ್ರಗೊಳಿಸಿದ್ದಾರೆ. ಹರಿಹರ ಪ್ರಥಮ ದರ್ಜೆ ಕಾಲೇಜಿನ ಗಲಾಟೆ ಪ್ರಕರಣ ಸಂಬಂಧ ಹರಿಹರ ಪೊಲೀಸರು 5ರನ್ನ ವಶಕ್ಕೆ ಪಡೆದಿದ್ದಾರೆ. ಹರಿಹರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಫೆಬ್ರವರಿ 8ರಂದು ಘಟನೆ ನಡೆದಿತ್ತು. ವಶಕ್ಕೆ ಪಡೆದಿರುವವರು ಕಾಲೇಜು ವಿದ್ಯಾರ್ಥಿಗಳ ಸಂಬಂಧಿಗಳಾಗಿದ್ದಾರೆ. ಇನ್ನು ಮಲ್ಲೇಬೆನ್ನೂರು ಸ್ಕ್ರೂ ಡ್ರೈವರ್ ಇರಿತ ಪ್ರಕರಣ ಸಂಬಂಧವೂ 4 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮದಲ್ಲಿ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಸ್ಟೇಟಸ್ ಹಿನ್ನೆಲೆ ಚನ್ನಗಿರಿ ತಾಲೂಕಿನ ನಲ್ಲೂರಿನಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿತ್ತು. ಹೀಗಾಗಿ ಗ್ರಾಮದಲ್ಲಿ 2 ಗುಂಪಿನ ಮುಖಂಡರನ್ನು ಕರೆಸಿ ಪೊಲೀಸರು ಸಭೆ ನಡೆಸಿದ್ದಾರೆ. ಸ್ಟೇಟಸ್ ಹಾಕಿದ್ದ ಯುವಕನ ಮನೆಗೆ ನುಗ್ಗಿ ಗುಂಪು ಹಲ್ಲೆ ಮಾಡಿತ್ತು. ಪ್ರತಿಯಾಗಿ ಯುವಕನ ಕಡೆಯವರಿಂದಲೂ ಹಲ್ಲೆ ನಡೆದಿತ್ತು. ಘಟನೆಯಲ್ಲಿ 3 ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ಶಿಸ್ತಿನ ಹೆಸರಿನಲ್ಲಿ ಸಂವಿಧಾನಾತ್ಮಕ ಧಾರ್ಮಿಕ ಹಕ್ಕು ನಿರಾಕರಿಸದಂತೆ ಠರಾವು ಮುಸ್ಲಿಂ ಒಕ್ಕೂಟ ಠರಾವು ಮಂಡನೆ ಮಾಡಿದೆ. ವಿದ್ಯಾರ್ಥಿನಿಯರ ಶಿರವಸ್ತ್ರದ ವಿವಾದದ ಕುರಿತು ಚರ್ಚೆ ನಡೆದಿದೆ. ಈ ಬಗ್ಗೆ ಉಡುಪಿಯಲ್ಲಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಸುದ್ದಿಗೋಷ್ಠಿ ನಡೆಸಿದ್ದು, ಪ್ರೌಢಾವಸ್ಥೆಗೆ ತಲುಪಿದ ಹೆಣ್ಣು ಮಕ್ಕಳಿಗೆ ಇಸ್ಲಾಂ ಧರ್ಮದಲ್ಲಿ ಶಿರಾವಧಾರಣೆ ಧಾರ್ಮಿಕ ಕರ್ತವ್ಯ. ಇದಕ್ಕೆ ದೇಶದ ಸಂವಿಧಾನವು ಮುಕ್ತ ಅವಕಾಶ ನೀಡಿದೆ. ಅದರಿಂದ ಯಾವುದೇ ಸಂಸ್ಥೆ ಅಡ್ಡಿಯುಂಟು ಮಾಡಬಾರದು ಅಂತ ಹೇಳಿದೆ. ಹಿಜಾಬ್ ಜಟಾಪಟಿಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಬಿಜೆಪಿ ಕೆಲ ಸಂಘಟನೆಗಳು ಅಮಾಯಕ ಬಡ ಮಕ್ಕಳಿಗೆ ಶಾಲು ಹಾಕಿಸಿ ಹೋರಾಟ ಮಾಡಿಸುತ್ತಿದ್ದಾರೆ. ಇನ್ನೊಂದು ಗುಂಪು ಹಿಜಾಬ್ ಹೆಸರಿನಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಸಂಘರ್ಷ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ನಡೆಯುತ್ತಿದೆಯಾ ಎಂದು ಪ್ರಶ್ನಿಸಿದ ಕುಮಾರಸ್ವಾಮಿ, ಜನನಾಯಕರ ಮಕ್ಕಳನ್ನ ಖಾಸಗಿ ಶಾಲೆಗಳಲ್ಲಿ ಓದಿಸುತ್ತಿದ್ದಾರೆ. ಅವರ ಮಕ್ಕಳಿಗೆ ಕೇಸರಿ ಶಾಲು ಹಾಕಿಸಿ ಹೋರಾಟ ಮಾಡ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಇಲ್ಲಿ ಅಮಾಯಕ ಮಕ್ಕಳು ಬಡತನದಿಂದ ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಇದನ್ನ ಮಕ್ಕಳ ಪೋಷಕರು ಅರ್ಥ ಮಾಡಿಕೊಳ್ಳಬೇಕು ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ತಮ್ಮ ತೆವಲಿಗೆ ಪಕ್ಷ ಸಂಘಟನೆಗಳು ಮಕ್ಕಳನ್ನ ಬಳಸಿಕೊಳ್ತಿವೆ. ಧರಣಿ ಮಾಡುವ ಮಕ್ಕಳ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ವಿಡಿಯೋ ಇಟ್ಟುಕೊಂಡು ಕೋರ್ಟ್ ಕಚೇರಿ ಅಲಿಯುತ್ತಾರೆ. ಈಗಾಗಲೇ ಕೆಲವರ ವಿರುದ್ಧ ಎಫ್ಐಆರ್ ಆಗಿದೆ. ಸಾವಿರಾರು ಮಕ್ಕಳ ವಿರುದ್ಧ ಪ್ರಕರಣ ಬೀಳಲಿದೆ. ಇದನ್ನ ಮೊದಲು ರಾಜಕೀಯ ಪಕ್ಷಗಳು ನಿಲ್ಲಿಸಬೇಕು ಅಂತ ಎಚ್ಡಿಕೆ ಆಗ್ರಹಿಸಿದ್ದಾರೆ. ಹಿಜಾಬ್ ಕಾಡ್ಗಿಚ್ಚಿನ ಕಿಡಿ ಹೊತ್ತಿಸಿದ್ದು ಯಾರು? ಸಿಎಫ್ಐ ಎಂಟ್ರಿ ಕೊಟ್ಟ ಮೇಲೆಯೇ ಹುಟ್ಟಿಕೊಳ್ತಾ ವಿವಾದ. ವಸ್ತ್ರ ಸಂಘರ್ಷಕ್ಕಿದೆಯಾ ಅಂತಾರಾಷ್ಟ್ರೀಯ ಕುಮ್ಮಕ್ಕು? ನೋಡೋಣ ಹಿಜಾಬ್ ಕಿಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲಿನ ಕಿಚ್ಚು ಕುದಿಯುತ್ತಿದೆ. ಆದರೆ ಹಿಜಾಬ್ ಕಾಡ್ಗಿಚ್ಚಿನ ಹಿಂದಿನ ಬಿಗ್ ಸೀಕ್ರೆಟ್ ಬಯಲಾಗಿದೆ. ಮುಸ್ಲಿಂ ವಿದ್ಯಾರ್ಥಿನಿಯರು ಎಬಿವಿಪಿ ಪ್ರತಿಭಟನೆಯಲ್ಲಿ ಕಾಣಿಸಿಕೊಂಡಿದ್ದೇ ಹಿಜಾಬ್ ವಿವಾದಕ್ಕೆ ಕಾರಣವಾಯ್ತಾ ಅನ್ನೋ ಅನುಮಾನ ಮೂಡಿದೆ. ಹಿಜಾಬ್ ಕೇಸರಿ ಸಂಗ್ರಾಮದ ಹಿಂದೆ ಷಡ್ಯಂತ್ರವಿದೆ ಅಂತ ಹೇಳಲಾಗ್ತಿದೆ. ಕಳೆದ ವರ್ಷ ಅಕ್ಟೋಬರ್ 17ರಂದು ಉಡುಪಿಯಲ್ಲಿ ಗ್ಯಾಂಗ್ ರೇಪ್ ಆರೋಪ ಕೇಳಿ ಬಂದಿತ್ತು. ಮಣಿಪಾಲ್ನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಗ್ಯಾಂಗ್ ರೇಪ್ ನಡೆದಿತ್ತು ಅನ್ನೋ ಸುದ್ದಿ ಹಬ್ಬಿತ್ತು. ಗ್ಯಾಂಗ್ ರೇಪ್ ಖಂಡಿಸಿ ಉಡುಪಿಯಲ್ಲಿ ಎಬಿವಿಪಿ ಅಕ್ಟೋಬರ್ 21ರಂದು ಪ್ರತಿಭಟನೆ ನಡೆಸಿತ್ತು. ಪ್ರತಿಭಟನೆಯಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು. ಎಬಿವಿಪಿ ಬ್ಯಾನರ್, ಕೇಸರಿ ಧ್ವಜವನ್ನ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದನ್ನು ವಿದ್ಯಾರ್ಥಿನಿಯರು ಕೂಡ ಒಪ್ಪಿಕೊಂಡಿದ್ದಾರೆ. ಇನ್ನು ವಿದ್ಯಾರ್ಥಿನಿಯರು ಕೇಸರಿ ಧ್ವಜ ಹಿಡಿದಿದ್ದ ದೃಶ್ಯ ಸಿಎಫ್ಐ ಕಣ್ಣು ಕುಕ್ಕಿ ಹಿಜಾಬ್ ವಿವಾದಕ್ಕೆ ನಾಂದಿ ಹಾಡಿದೆ ಅಂತ ಹೇಳಲಾಗ್ತಿದೆ. ಗ್ಯಾಂಗ್ ರೇಪ್ ಖಂಡಿಸಿ ಎಬಿವಿಪಿ ಪ್ರತಿಭಟನೆ ಬಳಿಕ 8 ವಿದ್ಯಾರ್ಥಿನಿಯರನ್ನ ಸಿಎಫ್ಐ ನಾಯಕರು ಭೇಟಿಯಾಗಿದ್ದರು. ಎಬಿವಿಪಿ ಪ್ರತಿಭಟನೆ ನಡೆದ 4 ದಿನದ ಬಳಿಕ ಭೇಟಿ ನಡೆದಿತ್ತು. ಈ ವೇಳೆ ನೀವು ಹಿಂದೂ ವಿದ್ಯಾರ್ಥಿ ಸಂಘಟನೆ ಜೊತೆ ಹೋಗಬಾರ್ದಿತ್ತು, ಪ್ರತಿಭಟನೆ ನಡೆಸಲು ಸಿಎಫ್ಐ ಇದೆ ಎಂದು ವಿದ್ಯಾರ್ಥಿಗಳನ್ನ ಭೇಟಿಯಾಗಿ ಸಿಎಫ್ಐ ನಾಯಕರು ಹೇಳಿದ್ರು. ರಾಜ್ಯದಲ್ಲಿ ಹಿಜಾಬ್ ವಿವಾದ ತೀವ್ರಗೊಂಡಿರೋದ್ರ ಹಿಂದಿನ ಘಟನೆ ಬಯಲಾಗ್ತಿದೆ. ಉಡುಪಿಯಲ್ಲಿ ಸಿಎಫ್ಐ ನಾಯಕರು ಭೇಟಿಯಾದ ಬಳಿಕ 8 ಯುವತಿಯರು ಸಿಎಫ್ಐಗೆ ಸೇರ್ಪಡೆಯಾಗಿದ್ರು. ಸಿಎಫ್ಐಗೆ ಸೇರ್ಪಡೆಯಾಗಿದ್ದ ಫೋಟೋಗಳನ್ನ ಫೇಸ್ಬುಕ್ ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ರು. ಈ ಫೋಟೋಗಳನ್ನ ಕಾಲೇಜಿನ ಪ್ರತಿಯೊಬ್ಬರು ನೋಡಿದ್ರು. ರಾಜ್ಯದಲ್ಲಿ ಸದ್ಯ ಹಿಜಾಬ್ ವಿವಾದ ಜ್ವಾಲೆಯಂತೆ ಹೊತ್ತಿ ಉರಿಯುತ್ತಿದೆ. ಆದರೆ ಕಳೆದ ವರ್ಷ ನವೆಂಬರ್ ಮೊದಲ ವಾರದಲ್ಲಿ ಉಡುಪಿಯಲ್ಲಿ ಹಿಜಾಬ್ ವಿವಾದದ ಕಿಡಿ ಹೊತ್ತಿಕೊಂಡಿತ್ತು. ಸಿಎಫ್ಐ ಸೇರಿದ ಬಳಿಕ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಂದೂ ವಿದ್ಯಾರ್ಥಿನಿಯರಿಂದ ಅಂತರ ಕಾಯ್ದುಕೊಂಡಿದ್ರು. ಆಗ ಹಿಜಾಬ್ ಹಾಕೊಂಡು ಬರ್ತಾರೆಂದು ಹಿಂದೂ ವಿದ್ಯಾರ್ಥಿನಿಯರು ಆರೋಪಿಸಿ ಪ್ರಾಂಶುಪಾಲರಿಗೆ ದೂರು ನೀಡಿದ್ರು. ಹೀಗಾಗಿ ಸಮವಸ್ತ್ರ ಮಾತ್ರ ಧರಿಸುವಂತೆ ಪ್ರಿನ್ಸಿಪಾಲ್ ಸೂಚನೆ ಕೊಟ್ಟಿದ್ರು. ವಿದ್ಯಾರ್ಥಿನಿಯರು ಕೇಳಿದಾಗ ಪೋಷಕರಿಗೆ ಮಾಹಿತಿ ನೀಡಿದ್ರು. ಕಾಲೇಜಿನಲ್ಲಿ ಪೋಷಕರನ್ನ ಕರೆಸಿ ಸಭೆ ನಡೆಸಿದ ವೇಳೆ 8 ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಲ್ಲ, ಸಮವಸ್ತ್ರದಲ್ಲೇ ಕಾಲೇಜಿಗೆ ಬರ್ತೇವೆ ಅಂತ ಹೇಳಿದ್ರು. ಆದ್ರೆ 4 ದಿನಗಳ ಬಳಿಕ ಮತ್ತೆ ಹಿಜಾಬ್ ಧರಿಸಿ ಬಂದಿದ್ರು. ಈ ವೇಳೆ ಹಿಂದೂ ವಿದ್ಯಾರ್ಥಿನಿಯರು ಕಾಲೇಜಿನ ಒಳಗೆ ಬಿಡಬಾರದೆಂದು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಸಂಧಾನ ವೇಳೆ ಹಿಜಾಬ್ ಇಲ್ಲದೆ ಬರಲು 8 ವಿದ್ಯಾರ್ಥಿನಿಯರಲ್ಲಿ 2 ಮಾತ್ರ ಒಪ್ಪಿಗೆ ನೀಡಿದ್ರು. ಪರಿಸ್ಥಿತಿ ಗಂಭೀರವಾಗಿದ್ದಕ್ಕೆ ಸರ್ಕಾರಕ್ಕೆ ಎಂಎಲ್ಎ ರಘುಪತಿ ಭಟ್ ಪತ್ರ ಬರೆದಿದ್ರು. ಇದರಿಂದ ಶುರುವಾದ ಗಲಾಟೆ ಇಡೀ ರಾಜ್ಯದಾದ್ಯಂತ ಹಬ್ಬಿದೆ. ರಾಜ್ಯದಲ್ಲಿ ಹಿಜಾಬ್ ಹೋರಾಟಕ್ಕೆ ಫಾರಿನ್ ಫಂಡ್ ಬಂದಿರುವ ಅನುಮಾನ ಮೂಡಿದೆ. ಈ ಬಗ್ಗೆ ವಿದ್ಯಾರ್ಥಿನಿಯರ ವಿರುದ್ಧ ಶಾಸಕ ರಘುಪತಿ ಭಟ್ ಆರೋಪ ಮಾಡಿದ್ದಾರೆ. ಬಿರಿಯಾನಿ ಕೊಟ್ಟು ತರಬೇತಿ ನೀಡಿದ್ದಾರೆಂದು ಆರೋಪಿಸಿದ್ದಾರೆ. ಮೊದಲು ಹಿಜಾಬ್ ಧರಿಸುತ್ತಿರಲಿಲ್ಲ, ಈಗ ಧರಿಸುತ್ತಿದ್ದಾರೆ. ವಿವಾದದ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಕುಮ್ಮಕ್ಕು ಇದೆ ಅಂತ ಶಾಸಕ ರಘುಪತಿ ಭಟ್ ಗಂಭೀರ ಆರೋಪ ಮಾಡಿದ್ದಾರೆ. ಶಾಸಕ ರಘುಪತಿ ಭಟ್ ಆರೋಪಕ್ಕೆ ವಿದ್ಯಾರ್ಥಿನಿ ಆಲಿಯಾ ಆಕ್ರೋಶ ಹೊರಹಾಕಿದ್ದಾಳೆ. ಸಂವಿಧಾನಬದ್ಧ ಹಕ್ಕು ಕೇಳಿದ್ರೆ ಈ ರೀತಿ ಆರೋಪ ಮಾಡ್ತಿದ್ದಾರೆ, ನಮ್ಮ ಹಕ್ಕು ಕೇಳಲು ಟ್ರೈನಿಂಗ್ ಕೊಡ್ಬೇಕಾ ಅಂತ ಪ್ರಶ್ನಿಸಿದ್ದಾಳೆ. ಎಬಿವಿಪಿ ಪ್ರೊಟೆಸ್ಟ್ ಆಗಿದ್ದು ದ್ವಿತೀಯ ಪಿಯುನಲ್ಲಿದ್ದಾಗ, ಬಳಿಕ ಡಿಸೆಂಬರ್ನಲ್ಲಿ ಹಿಜಾಬ್ ಹಾಕಿದ್ದಾಗ ತಡೆ ಹಾಕಿದ್ರು. ಆಗ ಸಮಸ್ಯೆ ಆಗಿದ್ದಕ್ಕೆ ಸಿಎಫ್ಐ ಮೊರೆ ಹೋಗಬೇಕಾಯ್ತು ಅಂತ ಟಿವಿ9ಗೆ ಅರ್ಜಿದಾರ ವಿದ್ಯಾರ್ಥಿನಿ ಆಲಿಯಾ ಹೇಳಿದ್ದಾರೆ. ಕೇಳಲಿಕ್ಕೆ ಯಾರಾದ್ರೂ ನಮಗೆ ಟ್ರೈನ್ ಮಾಡಬೇಕಾ ಸರ್? ಶಾಸಕ ರಘುಪತಿ ಭಟ್ ಆರೋಪಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಬೆಂಬಲ ನೀಡಿದ್ದಾರೆ. ಹಿಜಾಬ್ ವಿವಾದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುತ್ತೆ, ಆಮೇಲೆ ಲೋಕಲ್ ಮಟ್ಟಕ್ಕೆ ಬರುತ್ತೆ ಎಂದು ಸಿಎಂ ತಿಳಿಸಿದ್ದಾರೆ. ಇಂಥ ಘಟನೆ ಮೊದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುತ್ತೆ, ಬಳಿಕ ಸ್ಥಳೀಯ ಮಟ್ಟಕ್ಕೆ ಬರುತ್ತದೆ. ಆದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಎಲ್ಲರ ಕರ್ತವ್ಯ ಆಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಹೋಗುತ್ತೆ, ಆಮೇಲೆ ಲೋಕಲ್ ಬರುತ್ತೆ. ದೆಹಲಿಯಲ್ಲಿ ಹಿಜಾಬ್ ಹೈಡ್ರಾಮಾ ನಡೆದಿದ್ದೇಕೆ? ಪ್ರಾಂಶುಪಾಲರನ್ನ ಸಸ್ಪೆಂಡ್ ಮಾಡಬೇಕಿತ್ತು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ದೇಕೆ? ಸಚಿವ ಎಂಟಿಬಿ ನಾಗರಾಜ್, ಶಾಸಕ ಶರತ್ ಬಚ್ಚೇಗೌಡ ಗಲಾಟೆ ಹೇಗಿತ್ತು ನೋಡೋಣ ಸಮಗ್ರ ನ್ಯೂಸ್
ಹಿಜಾಬ್ ವಿವಾದ ಬಗ್ಗೆ ದೆಹಲಿಯಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಹಿಜಾಬ್ ಪರವಾಗಿ ದೆಹಲಿಯಲ್ಲಿ ಕರ್ನಾಟಕ ಭವನದ ಬಳಿ ಪ್ರತಿಭಟನೆಗೆ ವಿದ್ಯಾರ್ಥಿಗಳು ಮುಂದಾಗಿದ್ರು. ಆದರೆ ಕರ್ನಾಟಕ ಭವನದ ಬಳಿ ಬರುವ ಮೊದಲೇ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ದೆಹಲಿಯ ಸರ್ದಾರ್ ಪಟೇಲ್ ಮಾರ್ಗದಲ್ಲಿರುವ ಕರ್ನಾಟಕ ಭವನ ಬಳಿ ಧರಣಿಗೆ ಬರುತ್ತಿದ್ದ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಡುಪಿಯಲ್ಲಿ 6 ವಿದ್ಯಾರ್ಥಿನಿಯರು ಅವರ ನಂಬಿಕೆ ಪ್ರಕಾರ ನಡೆದುಕೊಳ್ತಾರೆ, ಅದರಿಂದ ಬೇರೆಯವರಿಗೆ ತೊಂದರೆಯಾಗಿತ್ತಾ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಹಿಜಾಬ್ ಧರಿಸಿದರೆಂದು ಪ್ರಿನ್ಸಿಪಾಲ್ ಗೇಟ್ ಹಾಕ್ತಾರೆ. ಮೊದಲು ಇಂಥ ಪ್ರಾಂಶುಪಾಲರನ್ನ ಸಸ್ಪೆಂಡ್ ಮಾಡಬೇಕಿತ್ತು. ಮಕ್ಕಳಲ್ಲಿ ಧರ್ಮ ಜಾತಿ ತುಂಬಿ ಹಾಳು ಮಾಡುತ್ತಿದ್ದಾರೆ ಅಂತ ಬಿಜೆಪಿ ಸಂಘ ಪರಿವಾರದ ವಿರುದ್ಧ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ರಾಜ್ಯದ ಕಾಲೇಜುಗಳಲ್ಲಿ ಹಿಜಾಬ್ ಕೇಸರಿ ಶಾಲು ಸಂಘರ್ಷ ಏರ್ಪಟ್ಟಿದ್ದು, ಕೋರ್ಟ್ ಆದೇಶವನ್ನ ಎಲ್ಲಾ ಮಕ್ಕಳು ಪಾಲನೆ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಕೋರ್ಟ್ ತೀರ್ಪು ಬರೋವರೆಗೂ ಈಗ ಇರುವ ಸಮವಸ್ತ್ರ ನೀತಿಯನ್ನೇ ಪಾಲನೆ ಮಾಡಬೇಕು. ಶಾಲಾ ಕಾಲೇಜುಗಳನ್ನು ಸಿಎಂ ಗೃಹ ಇಲಾಖೆ ಸಲಹೆ ಮೇರೆಗೆ ಆರಂಭಿಸುತ್ತೇವೆ ಎಂದು ಬಿಸಿ ನಾಗೇಶ್ ಹೇಳಿದ್ದಾರೆ. ಸಚಿವ ಎಂಟಿಬಿ ನಾಗರಾಜ್, ಶಾಸಕ ಶರತ್ ಬಚ್ಚೇಗೌಡ ನಡುವೆ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ವಿಚಾರಕ್ಕೆ ಗಲಾಟೆ ನಡೆದಿದೆ. ಹೊಸಕೋಟೆಯ ಮುತ್ಸಂದ್ರ ಗ್ರಾಮದಲ್ಲಿ ಕೈಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಗಿತ್ತು. ಸಚಿವರಿಗಿಂತ ಮೊದಲೇ ಟೇಪ್ ಕತ್ತರಿಸಿ ಎಂಟಿಬಿಯನ್ನ ಒಂದು ಕಡೆ ತಳ್ಳಿ ಶರತ್ ಬಚ್ಚೇಗೌಡ ಕಚೇರಿ ಒಳನುಗ್ಗಲು ಯತ್ನಿಸಿದ್ರು. ಈ ವೇಳೆ ಸಚಿವರಿಗೆ ಗೌರವ ಕೊಡುವಂತೆ ವಾರ್ನ್ ಮಾಡಿದ ಎಂಟಿಬಿ ನಾಗರಾಜ್ ತಂದೆ ಮಗನ ದಬ್ಬಾಳಿಕೆ ಹೆಚ್ಚಾಯಿತೆಂದು ಗರಂ ಆಗಿದ್ರು. ಕೈಬೆರಳು ತೋರಿಸಿ ಮಾತನಾಡದಂತೆ ಶಾಸಕ ಶರತ್ ಎಚ್ಚರಿಕೆ ಕೊಟ್ಟರು.